ಎನಿ ಟೈಪ್ ಅಲ್ಲಿ ಶಾಟ್ ನೋಡಿ ಸಕ್ಕತ್ ಕಾಣ್ತದೆ. ಏನಾಗಿದೆ, ಈ ವರ್ಷ ಬೆಳೆ ಭಾಳ ಕಡಿಮೆ ಇರೋದ್ರಿಂದ ದರದಲ್ಲಿ ಭಾಳ ಉನ್ನತ ಮಟ್ಟಕ್ಕೆ ರೇಟ್ ಹೋಗಿತ್ತು. ಇದರಿಂದ ರೈತರು ಕೂಡ ಭಾಳ ಖುಷಿಯಿಂದ ಅವರ ಪದಾರ್ಥವನ್ನು ನಮ್ಮ ಮಾರ್ಕೆಟಿಗೆ ಮಾರ್ತಾ ಬಂದಿದ್ದರು. ಇವಾಗ ಸಡನ್ಲಿ ಒಂದು 10 ದಿವಸದಿಂದ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಿಡಲ್ ಈಸ್ಟಲ್ಲಿ ಸ್ವಲ್ಪ ವಾರ್ ಚಲುವಾಗಿದ್ದಕ್ಕೆ ಏನಾಗಿದೆ, ಮೊನ್ನೆ ತನಕ ನಮ್ಗೆ ಯಾವುದೇ ಥರದ ಎಫೆಕ್ಟ್ ಆಗಿದ್ದಿಲ್ಲ. ನಿನ್ನೆಯಿಂದ ಎಲ್ಲ ಡೀಮ್ಡ್ ಎಕ್ಸ್ಪೋರ್ಟರ್ ಇರ್ಬೋದು, ಎಕ್ಸ್ಪೋರ್ಟರ್ಸಿಗಿರ್ಬೋದು, ಒಂದು ನಮಗೆ ಮೇಲ್ ಬರ್ತಾ ಇದೆ, ಫೋನ್ ಕಾಲ್ ಬರ್ತಾ ಇದೆ, ಸದ್ಯಕ್ಕೆ ನಮ್ಮ ಪ್ರಾಡಕ್ಟನ್ನು ಎಲ್ಲಿಗೂ ಕಳಿಸ್ಬೇಡಿ, ಹೋಲ್ಡ್ ಮಾಡಿ ಅನ್ನೋದನ್ನು ನಮಗೆ ವಾರ್ನಿಂಗ್ ಬರ್ತಾ ಇದೆ. ಸೊ ಮುಂಬರೋ ದಿನಗಳಲ್ಲಿ ಅದು ಇದೇ ರೀತಿ ಯುದ್ಧ ಕಂಟಿನ್ಯೂ ಆದರೆ ಅದು ಐಟಮ್ ಕೂಡ ಹೋಗೋದು, ರಫ್ತಾಗೋದು ಕೂಡ ಕ್ಯಾನ್ಸಲ್ ಆಗಬಹುದು. ಕ್ಯಾನ್ಸಲ್ ಆದ ತಕ್ಷಣ ಏನು ಇಂಪ್ಯಾಕ್ಟ್ ಆಗ್ತದೆ ಅಂದರೆ, ಮುಂದೆ ರೈತರು ಬೆಳೆದಂಥ ಮೆಣಸಿನಕಾಯಿಗೆ ಅವರು ಸರಿಯಾದ ಬೆಲೆ ಸಿಗ್ಲಿಕ್ಕಿಲ್ಲ. ಯಾಕೆ ಅಂದರೆ ಎಕ್ಸ್ಪೋರ್ಟರ್ಸ್ಗೆ ನಮಗೆ ಯಾವುದೇ ಥರ ಆರ್ಡರ್ ಇಲ್ಲ ಅಂದರೆ ನಾವು ಯಾವುದು ತೊಗೊಳಂಗಿಲ್ಲ. ಡೊಮೆಸ್ಟಿಕ್ ಮಾರ್ಕೆಟಿಗೆ ಎಷ್ಟು ಹೋಗ್ತದೆ? ಡೊಮೆಸ್ಟಿಕ್ ಮಾರ್ಕೆಟಿಗೆ ಹೋಗೋದು 60%, 40% ಎಕ್ಸ್ಪೋರ್ಟ್ ಆಗ್ತದೆ. ಆ 40% ಇಲ್ಲಿ ಲೋಕಲ್ ಹೋಗ್ಬೇಕಂದ್ರೆ ದರದಲ್ಲಿ ಮತ್ತೆ ಕುಸಿತ ಕಾಣ್ತದೆ. ಪಾಪ ರೈತರಿಗೆ ಕೈ ಮುಂದಿದ್ದು ತುತ್ತು ಬಾಯಿ ಬರ್ದಂಗೆ ಆಗ್ತದೆ. ಸೊ ಇದರಿಂದ ಈ ಎಂಥ ಒಳ್ಳೆ ವಿಶ್ವದಲ್ಲಿರೋಂಥ ನಾಯಕರು ಇದು ಮಾನವ ಕುಲಕ್ಕೆ ಧಕ್ಕೆ ಬರ್ತದೆ ಅಂತೇಳಿ ಅದನ್ನ ಯುದ್ಧನ ನಿಲ್ಲಿಸಬೇಕು.